ನಾವು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ. ಆತನು ನಮಗೆ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ದೈವಾನುಶನೆ ಕಾರ್ಯಕ್ರಮಕ್ಕಾಗಿ ಪ್ರೀತಿಯ ಸುಸ್ವಾಗತ. ಇಂದು ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 7ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿರುವೆವು. ಸೊಲೊಮೋನನು ಕಟ್ಟಿಸಿದ ಆಲಯವನ್ನು ದೇವರು ಅಂಗೀಕರಿಸಿದ್ದಕ್ಕೆ ಕಾರಣಗಳೇನು? ಆತನು ಅದನ್ನು ಹೇಗೆ ಸೂಚಿಸಿದನು? ಯಜ್ಞಗಳ ಮೂಲಕ ನಮ್ಮ ವಿಶ್ವಾಸದ ಜೀವಿತಕ್ಕೆ ಸಿಗುವ ಸಂದೇಶಗಳೇನು? ಬನ್ನಿರಿ, ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ದೇವರ ವಾಕ್ಯಗಳಲ್ಲಿ ವಚನವಾಗಿ ಅಧ್ಯಯನ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವೂ ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು 2ನೇ ಪೂರ್ವಕಾಲ ವೃತ್ತಾಂತದ 7ನೇ ಅಧ್ಯಾಯದ ಧ್ಯಾನವನ್ನು ಮಾಡಲಿದ್ದೇವೆ. ಈ 7ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ದೇವರು ದೇವಾಲಯವನ್ನು ಅಂಗೀಕರಿಸಿದ್ದು ಎಂಬುದಾಗಿದೆ. ಕಳೆದ ಅಧ್ಯಾಯದಲ್ಲಿ ದೇವಾಲಯದ ಪ್ರತಿಷ್ಠೆಯ ಕುರಿತು ನೋಡಿದೆವು. ಸೊಲೊಮೋನನ ಸಂದೇಶವನ್ನು, ಪ್ರತಿಷ್ಠೆಯ ಮಹಾಪ್ರಾರ್ಥನೆಗಳನ್ನು ನೋಡಿದೆವು. ಈ ಅಧ್ಯಾಯದಲ್ಲಿ ದೇವರು ಅದನ್ನು ಅಂಗೀಕರಿಸಿದ್ದನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನು, ಯಜ್ಞ ಮಾಂಸವನ್ನು ದಹಿಸಿಬಿಟ್ಟಿತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಣ್ಯದಲ್ಲಿ ಮೋಶೆ ಗುಡಾರವನ್ನು ರಚಿಸಿ ಮುಗಿಸಿದಾಗಲೂ ಹೀಗೆಯೇ ಆದದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವನು ಗುಡಾರವನ್ನು ನಿಲ್ಲಿಸಿದಾಗ ದೇವರ ತೇಜಸ್ಸು ಅಲ್ಲಿ ತುಂಬಿಕೊಂಡಿತು. ವಿಮೋಚನಕಾಂಡ ಪುಸ್ತಕ 40ನೇ ಅಧ್ಯಾಯ 34 ಮತ್ತು 35ನೇ ವಚನದಲ್ಲಿ ನಾವು ಇದನ್ನು ಕಾಣುತ್ತೇವೆ. ಪ್ರಿಯರೇ, ಸೊಲೊಮೋನನು ಕಟ್ಟಿಸಿದ ಈ ದೇವಾಲಯವನ್ನು ದೇವರು ಅಂಗೀಕರಿಸಿದನು. ಪರಲೋಕದಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸಗಳನ್ನು ದಹಿಸಿಬಿಟ್ಟಿತು. ಇದರ ಅರ್ಥವೇನೆಂದರೆ ಪಾಪದ ಮೇಲೆ ದೇವರ ದಂಡನೆ ಬಿತ್ತು ಎಂಬುದಾಗಿ. ಪ್ರಿಯರೇ, ದೇವಾಲಯವು ಸುಂದರವಾಗಿದೆ ಎಂಬ ಕಾರಣಕ್ಕಾಗಿ ದೇವರು ಅದನ್ನು ಸ್ವೀಕರಿಸಿದ್ದಲ್ಲ. ಅದು ಸುಂದರವಾಗಿದೆ ಸರಿ, ಅದಕ್ಕಾಗಿ ಖರ್ಚು ಮಾಡಿದ ಅಪಾರ ಐಶ್ವರ್ಯಕ್ಕಾಗಿಯೂ ಅಲ್ಲ. ಆತನು ಸ್ವೀಕರಿಸಿದ್ದರ ಮುಖ್ಯ ಕಾರಣ ಅದು ಕ್ರಿಸ್ತನ ಕಡೆಗೆ ತೋರಿಸುತ್ತದೆಂಬ ಕಾರಣಕ್ಕಾಗಿ. ಪ್ರಿಯರೇ, ಕ್ರಿಸ್ತನ ಪ್ರಾಯಶ್ಚಿತ್ತ ಯಜ್ಞವು ಇದರ ಸ್ವೀಕೃತಿಗೆ ಕಾರಣವಾಗಿದೆ. ದೇವರ ತೇಜಸ್ಸು ದೇವಾಲಯವನ್ನು ತುಂಬಿತು. 5ನೇ ಅಧ್ಯಾಯದ ಕೊನೆಯಲ್ಲಿ ಇದನ್ನು ನೋಡುತ್ತೇವೆ. ಈಗಲೂ ಪರಲೋಕದ ಬೆಂಕಿಯು ಯಜ್ಞ ಮಾಂಸಗಳನ್ನು ದಹಿಸಿಬಿಟ್ಟಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಜನರು ದೇವರ ಪ್ರಸನ್ನತೆಯನ್ನು ಕಣ್ಣಾರೆ ಕಂಡರು. ಹೊಸ ಒಡಂಬಡಿಕೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಇಸ್ರಾಯೇಲ್ಯರು ಯಾರು ಎಂಬುದನ್ನು ವಿವರಿಸುತ್ತಾನೆ. ಅವರ ಗುರುತಿಗಾಗಿ 8 ಗುರುತುಗಳನ್ನು ಕೊಡುತ್ತಾನೆ. ಅದರಲ್ಲಿ ಒಂದು, ಅವರು ದೇವರ ತೇಜ ಸಾನ್ನಿಧ್ಯವನ್ನು ಹೊಂದಿದವರಾಗಿದ್ದರು ಎಂಬುದೇ. ಇಸ್ರಾಯೇಲ್ಯರಲ್ಲದೆ ಬೇರೆ ಯಾವ ಜನಾಂಗವೂ ದೇವರ ದೃಶ್ಯ ಪ್ರಸನ್ನತೆಯನ್ನು ಹೊಂದಿರಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನ ತೇಜಸ್ಸು ಆತನ ಆಲಯದಲ್ಲಿ ತುಂಬಿಕೊಂಡದರಿಂದ ಯಾಜಕರು ಒಳಗೆ ಪ್ರವೇಶಿಸಲಾರದೆ ಹೋದರು. ಇಸ್ರಾಯೇಲ್ಯರೆಲ್ಲರೂ ಬೆಂಕಿ ಇಳಿದು ಬರುವುದನ್ನು, ಯೆಹೋವನ ತೇಜಸ್ಸು ಆಲಯದಲ್ಲಿರುವುದನ್ನು ನೋಡಿ ನೆಲಗಟ್ಟಿನ ಮೇಲೆ ಸಾಷ್ಟಾಂಗವೆರಗಿ ಆರಾಧಿಸಿ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಕೃತಜ್ಞತಾಸ್ತುತಿ ಮಾಡಿದರು ಎಂಬುದಾಗಿ. ಪ್ರಿಯ ಮಿತ್ರನೇ, ಈ ವಾಕ್ಯವನ್ನು ನೀನು ನಿನ್ನ ಭಾಷೆಯಲ್ಲಿ ಹೇಳಬಹುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ ಎಂಬುದಾಗಿ ನೀನು ಆಗಾಗ ಹೇಳಬಹುದು. ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನು ಒಳ್ಳೆಯವನು ಎಂದು. ಕರ್ತನಿಂದ ಬಿಡುಗಡೆ ಹೊಂದಿದವರು ಹೀಗೆ ಹೇಳಬೇಕಾಗಿದೆ. ಕ್ರೈಸ್ತರಾದ ನಾನು, ನೀವು ಈ ರೀತಿ ಹೇಳಲಿಲ್ಲವಾದರೆ ಬೇರಾರೂ ಹೇಳಲಾರರು.
ಅನೇಕರು ತಾವು ಶ್ರೇಷ್ಠವೆಂದು ಕೊಚ್ಚಿಕೊಳ್ಳುತ್ತಾರೆ, ಆದರೆ ಅವರಲ್ಲಿ ಯಾರೂ ಒಳ್ಳೆಯದನ್ನು ಮಾಡುವವರಿಲ್ಲ. ದೇವರು ಒಳ್ಳೆಯವನು, ಆತನು ಬಿಡುಗಡೆ ಮಾಡಿದವರು ಹಾಗೆಯೇ ಹೇಳಲಿ. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅರಸನು ಎಲ್ಲಾ ಜನರು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞ ಮಾಡಿದರು. ಅರಸನಾದ ಸೊಲೊಮೋನನು ಯಜ್ಞಕ್ಕಾಗಿ ವಧಿಸಿದ ಹೋರಿಗಳು 22,000, ಕುರಿಗಳು 120,000. ಈ ಪ್ರಕಾರ ಅರಸನು ಎಲ್ಲ ಇಸ್ರಾಯೇಲ್ಯರು ದೇವಾಲಯವನ್ನು ಪ್ರತಿಷ್ಠಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವನ್ನು ಟೀಕಿಸುವವರಿಂದ ಈ ವಚನದ ಕುರಿತಾಗಿ ತುಂಬಾ ಟೀಕೆಗಳು ಬಂದಿವೆ. ಅವರು 3 ವಿಚಾರಗಳ ಮೇಲೆ ಟೀಕೆ ಮಾಡುತ್ತಾರೆ. ಅವುಗಳಲ್ಲಿ ಒಂದನೆಯದು, ಈ ಯಜ್ಞ ಸಮರ್ಪಣೆಗಳು ಒಂದು ದುಂದುವೆಚ್ಚವಾಗಿದೆ. ಎರಡನೆಯದು, ವೇದಿಯ ಮೇಲೆ ಈ ಬೃಹತ್ ಸಂಖ್ಯೆಯ ಯಜ್ಞಗಳನ್ನು ಅರ್ಪಿಸುವುದು ಸಾಧ್ಯವೇ ಇಲ್ಲದ ಮಾತಾಗಿದೆ. ಮತ್ತು ಮೂರನೆಯದು, ಇಷ್ಟೆಲ್ಲ ಪ್ರಾಣಿಗಳ ವಧೆ ಮಾಡುವ ಅಗತ್ಯನೇ ಇರಲಿಲ್ಲ ಎಂದು. ಪ್ರಿಯರೇ, ಖಂಡಿತವಾಗಿ ಪ್ರಾಣಿ ದಯಾ ಸಂಘದವರು ಈ ರೀತಿಯ ಕೃತ್ಯವನ್ನು ವಿರೋಧಿಸುತ್ತಾರೆ. ಈಗ ಈ 3 ಟೀಕೆಗಳ ಕುರಿತು ಸತ್ಯವೇದದ ದೃಷ್ಟಿಯಿಂದ ನೋಡೋಣ. ನಾವು ಎಲ್ಲವನ್ನೂ ದೇವರ ವಾಕ್ಯದ ಬೆಳಕಿನಲ್ಲಿ ನೋಡಬೇಕಾಗಿದೆ. ಪ್ರಿಯರೇ, ಮೊದಲನೆಯದಾಗಿ, ದೇವಾಲಯವು ಈ ಎಲ್ಲ ಕಾರ್ಯಗಳ ಕೇಂದ್ರವಾಗಿದ್ದರೂ ಅಲ್ಲಿನ ಪ್ರತಿಯೊಂದು ಪ್ರಾಣಿಯೂ ಒಂದೇ ವೇದಿಯ ಮೇಲೆ ಅರ್ಪಿಸಲ್ಪಟ್ಟಿತೆಂದು ನಾನು ತಿಳಿಯುವುದಿಲ್ಲ. ಈ ವಿಶೇಷ ಸಂದರ್ಭಕ್ಕಾಗಿ ದೇವಾಲಯದ ಸುತ್ತಲ ಸ್ಥಳಗಳಲ್ಲಿ ವೇದಿಗಳನ್ನು ನಿರ್ಮಿಸಿರಬಹುದು. ಅದು ಭೌತಿಕವಾಗಿ ಅಸಾಧ್ಯವಾದ ಕಾರ್ಯವಾಗಿರಲಿಲ್ಲ. ಇಷ್ಟೆಲ್ಲ ಖರ್ಚು ಯಾಕೆ ಮಾಡಿದ್ದು? ಪ್ರತಿಯೊಂದು ದೇಶದವರಿಗೂ ತಮ್ಮದೇ ಆದ ಯಜ್ಞಗಳನ್ನು ಮಾಡುವ ಅವಕಾಶ ಬೇಕಿತ್ತು. ಪ್ರಿಯರೇ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಬಂದಾಗ ಪ್ರತಿ ಕುಟುಂಬದವರು ಕುರಿಯನ್ನು ಯಜ್ಞ ಮಾಡಿದ್ದರು. ಆ ರಾತ್ರಿ ಸಾವಿರಾರು ಕುರಿಗಳು ಯಜ್ಞ ಮಾಡಲ್ಪಟ್ಟಿರಬೇಕು. ಅದು 2 ಕಾರಣಗಳಿಗಾಗಿ. ಅನಾವಶ್ಯಕ ಖರ್ಚು ಆಗಿರಲಿಲ್ಲ. ಅದು ಮೂಲತಃ ಯೇಸುಕ್ರಿಸ್ತನ ಯಜ್ಞಾರ್ಪಣೆಯ ಸಂಕೇತವಾಗಿತ್ತು. ಆತನ ರಕ್ತವು ಅಮೂಲ್ಯವಾದದ್ದೆಂದು ಪೇತ್ರನೇ ಹೇಳುತ್ತಾನೆ. ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನ ಹೀಗೆ ಹೇಳುತ್ತದೆ: ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುದಾಗಿ. ಪ್ರಿಯರೇ, ಅದು ಕ್ರಿಸ್ತನ ಕಡೆಗೆ ಸೂಚಿಸುವುದರಿಂದ ದೊಡ್ಡ ವೆಚ್ಚವಲ್ಲ, ಅನಾವಶ್ಯಕ ವೆಚ್ಚವಲ್ಲವೆಂಬುದಕ್ಕೆ 2ನೇ ಕಾರಣವೆಂದರೆ ಅದರ ಮಾಂಸವನ್ನು ಆಹಾರವಾಗಿ ಅವರೆಲ್ಲರೂ ತಿಂದಿದ್ದರು. ಸರ್ವಾಂಗ ಹೋಮಗಳು ಬೆಂಕಿಯಲ್ಲಿ ಪೂರ್ಣವಾಗಿ ಸುಟ್ಟು ಹೋಗುವುದಾದರೂ ಸಮಾಧಾನ ಯಜ್ಞದಂತಹ ಇತರ ಯಜ್ಞಗಳ ಮಾಂಸವನ್ನು ಜನರೇ ತಿಂದರು. ಪ್ರಿಯರೇ, ಈ ದೇವಾಲಯ ಪ್ರತಿಷ್ಠಾ ಕಾರ್ಯವು ದೊಡ್ಡ ಸಂಭ್ರಮದ ಹಾಗೂ ಔತಣದ ಸಮಯವಾಗಿತ್ತು. ನಾವು ಸತ್ಯವೇದದ ಸತ್ಯಾರ್ಥಗಳನ್ನು ಒಪ್ಪಿಕೊಳ್ಳೋಣ. ಕರ್ತನಿಗಾಗಿ ಈ ರೀತಿ ಖರ್ಚು ಮಾಡುವುದು ದುಂದುವೆಚ್ಚವೆಂದು ಬೊಬ್ಬಿಡುವವರ ಜೀವಿತಗಳನ್ನು ನಾನು ಗಮನಿಸಿದ್ದೇನೆ. ಕ್ರೈಸ್ತರು ಕೂಡ ಈ ರೀತಿ ಟೀಕಿಸುವುದು ಬಹು ಆಶ್ಚರ್ಯಕರವಾದದ್ದು. ಪ್ರಿಯರೇ, ಸತ್ಯವೇದ ಪಾಠಗಳನ್ನು ತನ್ನ ಮನೆಯಲ್ಲಿ ಒಬ್ಬಾಕೆ ನಡೆಸುತ್ತಿದ್ದರು. ಅವರ ಸಭೆಗೆ ಬಂದ ಒಬ್ಬ ಸತ್ಯವೇದ ಬೋಧಕರನ್ನು ಸಭೆಯವರು ಮೆಚ್ಚಿದ್ದರಿಂದ ಅವರಿಗೆ ಉದಾರವಾಗಿ ಕಾಣಿಕೆ ಕೊಟ್ಟರು. ಅವರ ಖರ್ಚುಗಳನ್ನಲ್ಲದೆ ಸುಮಾರು 40,000ದಷ್ಟು ಕಾಣಿಕೆ ಕೊಟ್ಟರು. ಈ ಮಹಿಳೆಗೆ ಇದು ಅನವಶ್ಯಕ ವೆಚ್ಚವಾಗಿ ಕಂಡಿತು. ಆಕೆಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಆ ಊರಿನ ಸಂಗೀತ ಸಮಿತಿಯಲ್ಲಿ ಆಕೆ ಇದ್ದರು. ಊರಿಗೆ ಒಬ್ಬ ಸಂಗೀತಗಾರರನ್ನು ಕರೆಸಿ ಕಾರ್ಯಕ್ರಮವನ್ನು ಅವರು ಏರ್ಪಡಿಸಿದರು. ಅವರಿಗೆ ಸುಮಾರು 1,60,000ದಷ್ಟು ಕೊಟ್ಟರು. ಅದು ಸರಿಯಾದದೆಂದು ಈ ಮಹಿಳೆ ಭಾವಿಸಿದರು. ದೇವರಿಗಾಗಿ ಮಾಡಿದ ಖರ್ಚು ದುಂದುವೆಚ್ಚ, ಆದರೆ ಲೌಕಿಕ ಸಂಗತಿಗೆ ಮಾಡಿದ ಖರ್ಚು ಸರಿಯಾದದ್ದು. ಪ್ರಿಯರೇ, ನೀವೇ ಆಲೋಚಿಸಿ ನೋಡಿರಿ. ಈ ಯಜ್ಞದಲ್ಲಿ ತುಂಬಾ ಪ್ರಾಣಿಗಳ ವಧೆ ಆಯಿತೆಂದು ಹೇಳುವವರು ನಮ್ಮ ದೇಶದಲ್ಲಿ ಪ್ರತಿದಿನ ಕೊಲ್ಲಲ್ಪಡುವ ಪ್ರಾಣಿಗಳ ಸಂಖ್ಯೆಯನ್ನು ಸ್ವಲ್ಪ ಗಮನಿಸಲಿ. ಮಾಂಸಕ್ಕಾಗಿ ಸಾವಿರಾರು ಪ್ರಾಣಿಗಳನ್ನು ಕೊಲ್ಲುವುದಿಲ್ಲವೇ? ಇದನ್ನು ಯಾರೂ ವಿರೋಧಿಸುವುದಿಲ್ಲ. ಅದು ನಮಗೆ ತೃಪ್ತಿ ನೀಡುವುದಕ್ಕಾಗಿ. ಆದರೆ ದೇವರ ಮಹಿಮೆಗಾಗಿ ಏನನ್ನಾದರೂ ಮಾಡಿದರೆ ಕೂಡಲೇ ಅದನ್ನು ವಿರೋಧಿಸುತ್ತಾರೆ. ನಿಮ್ಮ ಕುರಿತು ನನಗೆ ತಿಳಿಯದು,
ಆದರೆ ಈ ವಿಚಾರದಲ್ಲಿ ನಾನು ಸೊಲೊಮೋನನ ಪಕ್ಷದವನು. ಅವನು ಸರಿಯಾದದನ್ನೇ ಮಾಡಿದ್ದನು. ಯಾಕಂದರೆ ಈ ಎಲ್ಲ ಯಜ್ಞಗಳು ಯೇಸುಕ್ರಿಸ್ತನ ಕಡೆಗೆ, ಆತನ ರಕ್ತದ ಕಡೆಗೆ ಸೂಚಕವಾಗಿವೆ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಯಾಜಕರೂ ಲೇವಿಯರು ತಮ್ಮ ತಮ್ಮ ಸ್ಥಳಗಳಲ್ಲಿ ನಿಂತರು. ದಾವೀದನು ಯೆಹೋವನ ಗಾಯನ ಸೇವೆಗೋಸ್ಕರ ಮಾಡಿಸಿದ ವಾದ್ಯಗಳು ಈ ಲೇವಿಯರ ಕೈಯಲ್ಲಿದ್ದವು. ಇವರು ರಾಜಸೇವೆಯಲ್ಲಿದ್ದುಕೊಂಡು ದೇವಾರಾಧನೆ ನಡೆಸುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿಯನ್ನು ಸಮರ್ಪಿಸಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂಬುದಾಗಿ ಆ ವಾದ್ಯಗಳೊಡನೆ ಭಜಿಸುತ್ತಿದ್ದರು. ಯಾಜಕರು ಇವರ ಎದುರಾಗಿ ನಿಂತು ತುತ್ತೂರಿ ಯೂದುತ್ತಿದ್ದರು, ಇಸ್ರಾಯೇಲ್ಯರು ನಿಂತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು ಎಂಬುದಾಗಿ ದೇವಜನರು ಯಾವಾಗಲೂ ಆತನನ್ನು ಸ್ತುತಿಸುತ್ತಿರುವುದಾದರೆ ಎಷ್ಟು ಒಳ್ಳೆಯದು! ದೇವರು ನನಗೆ ಎಷ್ಟೊಂದು ಒಳ್ಳೆಯವನಾಗಿದ್ದನು. ಪ್ರಿಯರೇ, ನಿಮಗೂ ಆತನು ಒಳ್ಳೆಯವನಾಗಿದ್ದರೆ ಹಾಗೆಯೇ ಹೇಳಿರಿ. ಮುಂದಕ್ಕೆ ನೋಡೋಣ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೊಲೊಮೋನನು ಮಾಡಿಸಿದ ತಾಮ್ರದ ಯಜ್ಞವೇದಿಯು ಸಮರ್ಪಣೆಯಾಗುವ ಸರ್ವಾಂಗ ಹೋಮ ದ್ರವ್ಯಗಳನ್ನು, ಧಾನ್ಯ ನೈವೇದ್ಯಗಳನ್ನು, ಸಮಾಧಾನ ಯಜ್ಞದ ಕೊಬ್ಬನ್ನು ಹಿಡಿಯಲಾರದ್ದರಿಂದ ಅವನು ಯೆಹೋವನ ಆಲಯದ ಮುಂದಿನ ಪ್ರಕಾರದ ಮಧ್ಯಸ್ಥಳವನ್ನು ಪ್ರತಿಷ್ಠಿಸಿ ಅಲ್ಲಿ ಅವುಗಳನ್ನೆಲ್ಲ ಸಮರ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪ್ರಕಾರ ಸೊಲೊಮೋನನು ಹಾಮಾತಿನ ದಾರಿಯಿಂದ ಐಗುಪ್ತದ ಹಳ್ಳದವರೆಗಿರುವ ಪ್ರಾಂತಗಳಿಂದ ಮಹಾ ಸಮೂಹವಾಗಿ ಕೂಡಿ ಬಂದಿದ್ದ ಎಲ್ಲ ಇಸ್ರಾಯೇಲ್ಯರು ಅದೇ ಕಾಲದಲ್ಲಿ 7 ದಿನಗಳವರೆಗೂ ಜಾತ್ರೆ ನಡೆಸಿದರು. ಹಾಮಾತಿನ ದಾರಿಯಿಂದ ಐಗುಪ್ತದ ಹಳ್ಳದವರೆಗಿನ, ಅಂದರೆ ಉತ್ತರ ದೇಶ ಭಾಗದಿಂದ ದಕ್ಷಿಣದ ತುದಿಯವರೆಗಿನ ಪ್ರದೇಶದವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ದೇವರು ಸೊಲೊಮೋನನಿಗೆ 2ನೇ ಬಾರಿ ಕಾಣಿಸಿಕೊಂಡದ್ದು ಎಂಬ ವಿಚಾರವನ್ನು ನೋಡೋಣ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಅವನಿಗೆ ರಾತ್ರಿಯಲ್ಲಿ ಪ್ರತ್ಯಕ್ಷನಾಗಿ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ ಈ ಮನೆಯನ್ನು ನನ್ನ ಯಜ್ಞಾಲಯಕ್ಕಾಗಿ ಆರಿಸಿಕೊಂಡಿದ್ದೇನೆ. ನಾನು ಆಕಾಶವನ್ನು ಮಳೆಗರೆಯದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೊನೆಯ ವಚನವನ್ನು ಸಂದರ್ಭವಿಲ್ಲದೆ ಅನೇಕ ಬಾರಿ ತಪ್ಪಾಗಿ ಉಪಯೋಗಿಸುವುದರಿಂದ ಇದರ ಕುರಿತು ಸ್ವಲ್ಪ ಹೆಚ್ಚು ನೋಡೋಣ. ಅದರ ಮೂಲ ಅರ್ಥವು ಬದಿಗೆ ಸರಿಸಲ್ಪಟ್ಟು, ನಾವು ಕೆಲವು ಕಾರ್ಯಗಳನ್ನು ಮಾಡಿದರೆ ದೇವರು ಕೆಲವನ್ನು ಮಾಡುತ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಯಾವುದೇ ಸ್ಥಳೀಯ ಸಂದರ್ಭಕ್ಕೂ ಈ ವಚನವು ಅನ್ವಯಿಸಲ್ಪಡುತ್ತದೆ. ಸೌವಾರ್ತಿಕ ಕೂಟಗಳಲ್ಲೂ ಕೂಡ ಈ ವಚನವನ್ನು ಪ್ರತಿ ಸಾರಿ ಎತ್ತಿ ಹೇಳಿ ಇದನ್ನೇ ಆಧಾರವಾಗಿಸಿಕೊಳ್ಳುತ್ತಾರೆ. ಆದರೆ ಈ ವಚನವು ಹೇಳಲ್ಪಟ್ಟ ಸ್ಥಳ, ಸಂದರ್ಭ, ಅದರಲ್ಲಿರುವ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ನೋಡಿದರೆ ಅದನ್ನು ಬೇಕಾದಂತೆ ಅದರ ನಿಜ ಅರ್ಥ ಲಕ್ಷಿಸದೆ ಉಪಯೋಗಿಸುವುದು ತಪ್ಪಿತು. ಅದನ್ನು ಸಂದರ್ಭ ತಪ್ಪಿ ಉಪಯೋಗಿಸಿದರೆ ಅದಕ್ಕೆ ಅನ್ಯಾಯವೆಸಗಿದಂತೆ ಆಗುತ್ತದೆ. ಪ್ರಿಯರೇ, ಇದು ನಮ್ಮ ಯೋಚನೆಗೆ ಸರಿಹೊಂದಿ ನಾವು ಹೇಳಬೇಕಾದದ್ದನ್ನು ನುಡಿಯುವ ಮಾತ್ರಕ್ಕೆ ಆ ವಚನದ ಮೂಲಕ ಉದ್ದೇಶ ಶಕ್ತಿಗಳನ್ನು ಅಲಕ್ಷಿಸುವರಾಗುತ್ತೇವೆ. ಆಗ ಅದನ್ನು ಉಪಯೋಗಿಸುವ ರೀತಿಯಿಂದಾಗಿ ಅದು ತನ್ನ ಅರ್ಥವನ್ನೇ ಕಳಕೊಂಡಂತಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈಗ ನಾನು ನೇರವಾಗಿ ಮಾತಾಡುತ್ತೇನೆ. ಒಂದು ಸೆಮಿನರಿಯಲ್ಲಿ ಸತ್ಯವೇದದ ಹೆಚ್ಚಿನ ವಚನಗಳನ್ನು ಅರ್ಥ ವಿವರಣೆ ಇಲ್ಲವೆಂದು ಬಿಟ್ಟು ತಮಗೆ ಬೇಕಾದವುಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದರು. ಆದರೆ ತಿರುಗಿ ಸತ್ಯವೇದದ ಇತರ ಭಾಗಗಳನ್ನು ಅಭ್ಯಾಸಿಸುವ ತೊಂದರೆ ತೆಗೆದುಕೊಳ್ಳುತ್ತಿರಲಿಲ್ಲ. ಯಾಕಂದರೆ ಆಗ ತೊಂದರೆಗಳಾಗಬಹುದು ಎಂದು. ಪ್ರಿಯರೇ, ಇದ್ದಕ್ಕಿದ್ದಂತೆ ನುಡಿಯುವುದರಿಂದಲೂ ಅದರದೇ ಆದ ಕೊರತೆಗಳಿರಬಹುದು. ಆದರೆ ಬೇರೆಲ್ಲ ವಿಧಾನಗಳಿಗಿಂತ ಈ ವಿಧಾನವು ಹೆಚ್ಚಿನ ಸಮಸ್ಯೆಗಳಿಗೆ ಉತ್ತರ ನೀಡುತ್ತದೆ. ಸತ್ಯವೇದದ ಎಲ್ಲ ವಚನಗಳು ನೇರವಾಗಿ ನಮ್ಮನ್ನುದ್ದೇಶಿಸಿ ಬರೆಯಲ್ಪಟ್ಟಿಲ್ಲವಾದರೂ
ಅದೆಲ್ಲವೂ ನಮಗೆ ಪಾಠಗಳನ್ನು ತಿಳಿಸುತ್ತದೆ, ನಮ್ಮ ಜೀವಿತಗಳಿಗೆ ಅನ್ವಯವಾಗುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತದ 7ನೇ ಅಧ್ಯಾಯದ 14ನೇ ವಚನವನ್ನು ನೋಡೋಣ. ಆ ದಿನಗಳ ಆ ದೇಶಗಳ ವಿಚಾರದಲ್ಲಿ ದೇವರು ಸೊಲೊಮೋನನಿಗೆ ಹೇಳಿದ ಮಾತು. ದೇವಾಲಯ ಪ್ರತಿಷ್ಠೆಯ ಸಮಯದಲ್ಲಿ ಸೊಲೊಮೋನನು ಈ ವಿಶೇಷ ಪ್ರಾರ್ಥನೆಯನ್ನು ಮಾಡಿದನೆಂದು ನೋಡುತ್ತೇವೆ. ದೇವರು ತನ್ನ ಜನರ ಪ್ರಾರ್ಥನೆಯನ್ನು ಜ್ಞಾಪಿಸಿಕೊಂಡು ಸೊಲೊಮೋನನಿಗೆ ಹೀಗೆ ಹೇಳುತ್ತಾನೆ: ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ. ಪ್ರಿಯರೇ, ಆತನು ಯಾರೊಂದಿಗೆ ಮಾತನಾಡುತ್ತಿದ್ದಾನೆ? ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ಅಂದರೆ ಇಸ್ರಾಯೇಲ್ಯರೊಂದಿಗೆ. ಈ ಇಸ್ರಾಯೇಲ್ಯರು ತಮ್ಮನ್ನು ತಗ್ಗಿಸಿಕೊಂಡು ದೇವರ ದರ್ಶನವನ್ನು ಬಯಸುವುದಾದರೆ ಆತನು ಅವರಿಗೆ ಮಾಡುತ್ತೇನೆಂಬುದಾಗಿ 3 ಸಂಗತಿಗಳನ್ನು ತಿಳಿಸುತ್ತಾನೆ. ಅದರಲ್ಲಿ 1ನೆಯದು ಅವರ ಪ್ರಾರ್ಥನೆಗಳನ್ನು ಕೇಳಿ, 2ನೆಯದು ಅವರ ಪಾಪಗಳನ್ನು ಕ್ಷಮಿಸಿ ಮತ್ತು 3ನೆಯದು ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದೇ. ಪ್ರಿಯರೇ, ದೇವರು ಈ ನಿರ್ದಿಷ್ಟ ಷರತ್ತುಗಳನ್ನು ಇಸ್ರಾಯೇಲ್ಯರಿಗೆ ವಿಧಿಸಿದನು. ಈ ಸಂಗತಿಗಳು ನಿಖರವಾಗಿ ನೆರವೇರಿದ್ದನ್ನು ಇಸ್ರಾಯೇಲ್ಯರ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ. ಹೊಸ ಒಡಂಬಡಿಕೆಗೆ ಬರುವಾಗ ಸ್ಥಾನಿಕನಾದ ಯೋಹಾನನು ಹೀಗೆ ಹೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಕರ್ತನಾದ ಯೇಸು ಇದೇ ಮಾತನ್ನು ಪುನರುಚ್ಚರಿಸಿ ಈ ಷರತ್ತುಗಳನ್ನು ಪಾಲಿಸುವಂತೆ ಜನರಿಗೆ ಕರೆ ಕೊಡುತ್ತಾನೆ. ಹಾಗಾದಲ್ಲಿ ದೇವರ ವಾಗ್ದಾನಗಳು ನೆರವೇರುತ್ತದೆ. ಅದು ನ್ಯಾಯವಾದ ಕೊಡುಗೆಯಾಗಿದೆ. ಈ ದಿನಗಳಲ್ಲಿ ಇಸ್ರಾಯೇಲ್ಯರು ಲೋಕದಾದ್ಯಂತ ಚದರಿ ಹೋಗಿರುತ್ತಾರೆ. ಈ ಷರತ್ತುಗಳನ್ನು ಅವರು ಪಾಲಿಸದೇ ಇದ್ದರಿಂದ ಅವರ ದೇಶದಲ್ಲಿ ಶಾಂತಿ ನೆಲೆಸಿಲ್ಲ. ಇದು ಅಕ್ಷರಶಃ ವಿವರಣೆಯಾಗಿರುತ್ತದೆ. ಪ್ರಿಯರೇ, ಈಗ ಅದರ ಅನ್ವಯಿಸುವಿಕೆಯನ್ನು ನೋಡೋಣ. ಈ ವಚನವು ನನಗೆ ಒಂದು ಸಂದೇಶವನ್ನು ಕೊಡುತ್ತದೆ. ದೇವರು ನನಗೆ ನೇರವಾಗಿ ಹೇಳಲಿಲ್ಲವಾದ್ದರಿಂದ ನಾನು ಅದನ್ನು ಅಲಕ್ಷ್ಯ ಮಾಡಲಾಗುವುದಿಲ್ಲ. ಅದರಲ್ಲಿ ಒಂದು ಸೂತ್ರವಿದೆ. ನನ್ನ ಜನರು ಸಭೆ ಇಲ್ಲವೇ ಕ್ರಿಸ್ತನ ದೇಹವೆಂದು ಕರೆಯಲ್ಪಡುವ ದೇವರ ಜನರಿದ್ದಾರೆ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಪ್ರಿಯರೇ, ನಮ್ಮಲ್ಲಿ ಅನೇಕರು ತಮ್ಮನ್ನು ದೇವರ ಸ್ವಕೀಯ ಜನರೆಂದು ಕರೆಯಿಸಿಕೊಳ್ಳಲು ಇಷ್ಟಪಡಬಹುದು. ತಮ್ಮನ್ನು ತಗ್ಗಿಸಿಕೊಂಡು ಶರೀರ ಭಾವವು ಹೆಮ್ಮೆಯಿಂದ ಕೂಡಿದ್ದು, ಆದರೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕೆಂದು ಹೇಳಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೀಗೆ ಹೇಳುತ್ತದೆ: ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ದೀನತನ, ವಿನಯಶೀಲತೆಗಳು ಪವಿತ್ರಾತ್ಮನ ಫಲಗಳೆಂದು ಹೇಳಿದೆ. ವಿಶ್ವಾಸಿಯಲ್ಲಿ ದೀನತ್ವ ಇರಬೇಕೆಂದೂ ಹೇಳಿದೆ. ಹೊಸ ಒಡಂಬಡಿಕೆಯಲ್ಲಿ ಪ್ರಾರ್ಥಿಸಬೇಕೆಂದು ಅನೇಕ ಬಾರಿ ಹೇಳಲಾಗಿದೆ. ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂದು ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದಾನೆ. ಪತ್ರಿಕೆಗಳಲ್ಲಿ ಅನೇಕ ಬಾರಿ ಪ್ರಾರ್ಥಿಸಬೇಕೆಂಬ ಅಪ್ಪಣೆ ಇರುತ್ತದೆ. ನನ್ನ ದರ್ಶನವನ್ನು ಬಯಸುವುದಾದರೆ ಎಂಬುದಾಗಿ ನೋಡುವಾಗ ಇದು ಕೂಡ ಹೊಸ ಒಡಂಬಡಿಕೆಯಲ್ಲಿನ ನಿರ್ದೇಶನವಾಗಿದೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದುಗಳ ಮೇಲೆ ಇಡಬೇಡಿರಿ ಎಂಬುದಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಎಂಬುದಾಗಿ ನೋಡುವಾಗ ಇದು ಕೂಡ ನಮಗೆ ಅನ್ವಯವಾಗುವಂತಾದು. ದೇವರು ತಿರುಗಿಕೊಳ್ಳುವ ಕುರಿತು ವಿಶ್ವಾಸಿಗಳಿಗೂ ತುಂಬಾ ಹೇಳಿರುತ್ತಾನೆ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ. ಪ್ರಿಯರೇ, ಮಾನಸಾಂತರ ಪಡುವುದು ದೇವರ ಮಗುವಿಗೆ ಅವಶ್ಯ.
ಹಾಗಾದರೆ ದೇವರ ಪಾಲಿನ ಕೆಲಸವೇನು? ಲಾಲಿಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾನೆ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು ಎಂಬುದಾಗಿ ಯೋಹಾನ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನು ಕ್ಷಮಿಸುತ್ತೇನೆಂದೂ ಹೇಳಿದ್ದಾನೆ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಪ್ರಿಯರೇ, ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಇದು ನಮಗೆ ಅನ್ವಯಿಸುವುದಿಲ್ಲ. ಕರ್ತನಾದ ಯೇಸು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿಯೂ ನಮ್ಮ ಸ್ಥಳವನ್ನು ಗುಣಪಡಿಸುವೆನೆಂದು ಹೇಳಿಲ್ಲ. ದೇವರು ನಿನ್ನ ವ್ಯವಹಾರದಲ್ಲಿ ನಿನ್ನನ್ನು ಆಶೀರ್ವದಿಸುವುದಾದರೆ ಅದು ಆತನ ದಯೆ, ಆದರೆ ವಾಗ್ದಾನ ಮಾಡಿದ ಸಂಗತಿಯಲ್ಲ. ನಮಗೆ ಲೌಕಿಕ ಆಶೀರ್ವಾದಗಳನ್ನು ದೇವರು ಎಲ್ಲಿಯೂ ವಾಗ್ದಾನ ಮಾಡಿರುವುದಿಲ್ಲ. ಅದರ ಬದಲು ಸಕಲ ಆತ್ಮೀಯ ವರಗಳನ್ನು ನಮಗೆ ಆತನು ಕೊಟ್ಟಿದ್ದಾನೆ. ನಾವು ದೇವರಿಂದ ದೂರವಾಗಿ ಆತನಿಗೆ ವೈರಿಗಳಾಗಿದ್ದೆವು. ಈಗ ನಾವು ದೇವರ ಮಕ್ಕಳಾಗಿ ಮಾಡಲ್ಪಟ್ಟಿದ್ದೇವೆ. ನಾವು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ. ಆತನು ನಮಗೆ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ. ಪರಲೋಕವು ನಮ್ಮ ನಿವಾಸವಾಗಿದೆ. ಹೊಸ ಯೆರೂಸಲೇಮು ನಮ್ಮ ಗುರಿಯಾಗಿದೆ. ನಾವು ನರಕ ಶಿಕ್ಷೆಯಿಂದ ಬಿಡಿಸಲ್ಪಟ್ಟಿದ್ದೇವೆ. ಇದೆಲ್ಲ ನಮಗೆ ದೊರಕಿದ ಆಶೀರ್ವಾದಗಳು. ನಮಗೆ ಎಲ್ಲಿಯೂ ಒಂದು ದೇಶವನ್ನಾಗಲಿ ದೇಶದಲ್ಲಿನ ಕ್ಷೇಮವನ್ನಾಗಲಿ ಹೇಳಲ್ಪಟ್ಟಿಲ್ಲ. ಪ್ರಿಯ ಸ್ನೇಹಿತನೇ, ಒಂದು ವೇಳೆ ನೀನು ಈ 14ನೇ ವಚನವನ್ನು ಅಲ್ಲಿಂದ ಎತ್ತಿಕೊಂಡು ಇಡೀ ವಚನವನ್ನು ನಿನ್ನ ಪರಿಸ್ಥಿತಿಗಳಿಗೆ ಅನ್ವಯಿಸಿಕೊಳ್ಳುವುದಾದರೆ ಅದರೊಂದಿಗೆ 15ನೇ ವಚನವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಒಂದು ವೇಳೆ ಈ ನಿಯಮವನ್ನು ನೀನು ಪಾಲಿಸಬೇಕೆಂದಿದ್ದರೆ ಈ ಕೂಡಲೇ ನೀನು ಯೆರೂಸಲೇಮಿಗೆ ಹೋಗಬೇಕಾಗುತ್ತದೆ. ಆದರೆ ಅಲ್ಲಿ ದೇವಾಲಯವಿರುವುದಿಲ್ಲ, ಓಮರನ ಮಸೀದಿ ಇರುತ್ತದೆ. ಆದರೆ ಈ ಸ್ಥಳ ಎಂದು ಹೇಳಿರುವುದು ಮಾತ್ರ ಯೆರೂಸಲೇಮಿನ ಕುರಿತಾಗಿಯೇ. ಸತ್ಯವೇದದಲ್ಲಿನ ಒಂದೊಂದು ವಚನವನ್ನು ಜನರು ಎತ್ತಿಕೊಂಡು ಯಾಕೆ ಅದನ್ನು ತಮಗೆ ಅನ್ವಯಿಸಿಕೊಳ್ಳುತ್ತಾರೋ ತಿಳಿಯದು. ಅದು ಆ ರೀತಿಯ ಉಪಯೋಗಕ್ಕಾಗಿ ಇರುವಂಥದ್ದಲ್ಲ. ಈ ವಾಗ್ದಾನಗಳು ದೇವಾಲಯದ ಪ್ರತಿಷ್ಠೆಯ ಸಂದರ್ಭದಲ್ಲಿ ಇಸ್ರಾಯೇಲ್ಯರಿಗೆ ಕೊಡಲ್ಪಟ್ಟವುಗಳು. ನಮಗೆ ಅವುಗಳು ಅನ್ವಯಿಸಬಹುದಾದರೂ ನಾವು ಹೊಸ ಒಡಂಬಡಿಕೆಯಲ್ಲಿ ನಮಗೆ ನೇರವಾಗಿ ಹೇಳಲ್ಪಟ್ಟ ಮಾತುಗಳನ್ನು ಗಮನಿಸುವುದು ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡುತ್ತದೆ. ಆ ಮಾತಿಗೆ ನಾವು ವಿಧೇಯರಾಗುವುದಾದರೆ ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾನೆ. ಆತನು ನಮ್ಮನ್ನು ಆಶೀರ್ವದಿಸಿ ಕೈ ಹಿಡಿದು ನಡೆಸುತ್ತಾನೆ. ಇಂಥ ಭಾಗ್ಯಕರವಾದ ಜೀವಿತವನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ಹಿಂದೆ ಆತನ ಬಳಿಗೆ ಬರೋಣ. ನಮನಾತನಿಗೆ ಒಪ್ಪಿಸಿಕೊಡೋಣ. ಆತನ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಆತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಈ ರೀತಿ ಆಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡೆವು ಪ್ರತಿಯೊಂದು ಯಜ್ಞವು ಕ್ರಿಸ್ತನನ್ನು ಸೂಚಿಸುತ್ತದೆ ಎಂದು. ಎಂತಹ ಅದ್ಭುತವಾದ ದೇವರ ಆಲೋಚನೆಯಲ್ಲವೇ? ನಮಗಾಗಿ ಕ್ರೂಜೆಯಲ್ಲಿ ತನ್ನನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡ ಯೇಸು ಕ್ರಿಸ್ತನನ್ನು ಪ್ರೀತಿಸಿ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಆತನ ಮಕ್ಕಳಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಸಮಯವನ್ನು ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂಬುದಾಗಿ ನೀನು ಆಶೆ ಪಡುವಂಥ ದೇವರು, ಅದೇ ಸಮಯದಲ್ಲಿ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿ ಎಚ್ಚರಿಸ್ತಾ ಇದ್ದಿ. ಈ ವಾಕ್ಯಗಳನ್ನು ಕೇಳ್ತಿರುವಂಥ ಪ್ರೀತಿಯ ಆತ್ಮೀಯ ಬಾಂಧವರನ್ನು ಆಶೀರ್ವದಿಸು. ಒಬ್ಬೊಬ್ಬ ವೀಕ್ಷಕರನ್ನು ಸಹ ನೀನು ತಾಕಿ ಅವರ ಜೀವಿತವನ್ನು ಕರ್ತನೆ ಆಶೀರ್ವಾದಕರವಾಗಿ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಯಾರ್ಯಾರು ಏನೇನು ಸಮಸ್ಯೆಗಳಲ್ಲಿದ್ದಾರೋ ಆ ಸಮಸ್ಯೆಗಳನ್ನು ಪರಿಹರಿಸಿ ಸಮಾಧಾನ ಸಂತೋಷವನ್ನು ಕೊಟ್ಟು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ,
ಆಮೇನ್. ಪ್ರಿಯರೇ, ನೀವು ವೀಕ್ಷಿಸಿದ ಕಾರ್ಯಕ್ರಮವು ನಿಮ್ಮನ್ನು ದೇವರ ಸಮೀಪಕ್ಕೆ ನಡೆಸಿದೆಯಲ್ಲವೇ? ಹೌದು. ಇನ್ನೂ ಅನೇಕರು ಸತ್ಯದ ಜ್ಞಾನಕ್ಕೆ ಬರಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡುವಿರಾ? ಮತ್ತೆ ಭೇಟಿಯಾಗೋಣ. ವಂದನೆಗಳು.